ವಿದುರ, ಏಕೆಷ್ಟು ಕಳವಳಗೊಂಡಿರುವೆ? ಎಲ್ಲಿ ಕ್ಷೀರವಿಲ್ಲಿ? ಪರಮಾತ್ಮ, ಏನು ಹೇಳಲಿ ಪರಮಾತ್ಮ, ಮರೆತಿದ್ದನು. ಕ್ಷೀರವನ್ನೆಲ್ಲ ತಮಗರ್ಪಿಸಿ ನಾನೇ ಸೇವಿಸಿ ಬಿಟ್ಟನಲ್ಲ ಪರಮಾತ್ಮ. ವಿದುರ, ನನಗರ್ಪಿಸಿದೆಯಾ? ನನಗರ್ಪಿಸಿದ ಮೇಲೆ ಅದರಲ್ಲಿ ಕ್ಷೀರವಿರಲೇಬೇಕಲ್ಲವೇ? ಎಲ್ಲಿ ಅದನ್ನೇ ತಾ ನೋಡೋಣ. ಆಗಲಿ ಪರಮಾತ್ಮ. ಎಂತ ಸುಳ್ಳುಗಾರನಯ್ಯ ನೀನು? ಇದರಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಸುಳ್ಳು ಹೇಳುತ್ತಿರುವೆಯಲ್ಲ. ಪರಮಾತ್ಮ, ಅದರಲ್ಲಿರುವುದು ಅಲ್ಪ ಕ್ಷೀರವಾದ ನಿಮ್ಮ ತುದಿ ನಾಲಿಗೆಯೂ ನೆನೆಯುವುದಿಲ್ಲವಲ್ಲ ಪರಮಾತ್ಮ. ಆದರೂ ನಾನು ಕುಡಿದು ಬಿಟ್ಟಿದ್ದ ಎಂಜಲಲ್ಲವೇ ಪರಮಾತ್ಮ. ಭಕ್ತರು ಭಕ್ತಿಯಿಂದ ಏನನ್ನು ಕೊಟ್ಟರು ಅದು ಎಂಜಲೂ ಅಲ್ಲ, ಮೈಲಿಗೆಯೂ ಅಲ್ಲ. ಹಿಂದೆ ನಾನು ರಾಮಾವತಾರದಲ್ಲಿದ್ದಾಗ ಶಬರಿಯು ಆಯ್ದು ಕಚ್ಚಿ ರುಚಿ ನೋಡಿ ಕೊಟ್ಟಂತ ಹಣ್ಣಿನ ರುಚಿ ಆಹಾ ಈಗಲೂ ಸವಿದಂತಿದೆ. ಭಕ್ತನಾದ ಕುಚೇಲನು ತಂದಿದ್ದ ಒಂದು ಇಡೀ ಅವಲಕ್ಕಿಯ ಸಾರವು ನನ್ನ ಬಾಯಲ್ಲಿ ಆಹಾ ಈಗಲೂ ನೀರುತ್ತಿದೆ. ವಿದುರ, ಈ ಕ್ಷೀರವು ಅವೆರಡಕ್ಕಿಂತಲೂ ಅತ್ಯುನ್ನತವಾದದ್ದು. ಈಗ ನೋಡುತ್ತಿರ ವಿದುರ. ವಿದುರ, ಪರಮಾತ್ಮ, ನೀನು ಕೊಟ್ಟ ಕ್ಷೀರವು ದಿಂದ ತೃಪ್ತಿಯಾಗಿ ಹಸ್ತಿನಾವತಿಯ ದ್ವಾರದಲ್ಲಿ ಹೇಗೆ ಒಳವಳೆಯಾಗಿ ಹರಿಯುತ್ತಿದೆ.